ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆಚ್ಚಾಯಿತು ಕಿಡಿಗೇಡಿಗಳ ಹಾವಳಿ. ಹೇಳೋರಿಲ್ಲ ಕೇಳೋರಿಲ್ಲ ಎಂಬಂತಾಗಿದೆ ಕಿಡಿಗೇಡಿಗಳಿಗೆ. ರಂಗಮಂದಿರದ ಬಾಗಿಲನ್ನು ಮುರಿದು ಪೀಠೋಪಕರಣವನ್ನು ಧ್ವಂಸಗೊಳಿಸಿದ್ದಾರೆ ಇವರು. ಶಿವಮೊಗ್ಗದಲ್ಲಿ ಕಿಡಿಗೇಡಿಗಳ ಹಾವಳಿ ಹೆಚ್ಚಾಗಿದೆ. ಹೇಳೋರಿಲ್ಲ ಕೇಳೋರಿಲ್ಲ ಎಂಬಂತಾಗಿದೆ ಈಗ ಕಿಡಿಗೇಡಿಗಳಿಗೆ. ರಂಗಮಂದಿರದ ಬಾಗಿಲನ್ನು ಮುರಿದು ಪೀಠೋಪಕರಣವನ್ನು ಧ್ವಂಸಗೊಳಿಸಿದ್ದಾರೆ. ರಂಗಮಂದಿರಕ್ಕೆ ಬೆಂಕಿ ಹಚ್ಚಲು ಈ ದುರುಳರು ಮುಂದಾಗಿದ್ರು. ತುಮರಿಯ ಶಾಂತವೇರಿ ಗೋಪಾಲ್ ಗೌಡ ರಂಗಮಂದಿರ ಇದಾಗಿದ್ದು, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ತುಮರಿಯ ರಂಗಮಂದಿರ ಇದಾಗಿದೆ. ರಾತ್ರಿ ಬಾಗಿಲನ್ನ ಮುರಿದು ಒಳಗೆ ನುಗ್ಗಿದ್ದಾರೆ ಈ ಕಿಡಿಗೇಡಿಗಳು. ಅದಾದ ನಂತರದಲ್ಲಿ ಒಳಗಡೆ ಇದ್ದಂಥ ಪೀಠೋಪಕರಣವನ್ನ ಧ್ವಂಸಗೊಳಿಸಿದ್ದಾರೆ. ಸಾಂಸ್ಕೃತಿಕ ಚಟುವಟಿಕೆ ಕೇಂದ್ರವಾಗಿರುವಂತಹ ಈ ಒಂದು ರಂಗಮಂದಿರ ಕಿಡಿಗೇಡಿಗಳ ಕೃತ್ಯ ಕಂಡು ತುಮರಿ ಗ್ರಾಮಸ್ಥರು ಶಾಕ್ಗೆ ಒಳಗಾಗಿದ್ದಾರೆ. ವಿಕೃತಿ ಮೆರೆದಿರುವಂತಹ ನೀಚರ ವಿರುದ್ಧ ಸ್ಥಳೀಯರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ತುಮರಿಯ ಅಭಿವ್ಯಕ್ತಿ ಬಳಗದಿಂದ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ದಾಖಲು ಮಾಡಲಾಗಿದೆ. ಘಟನೆ ಸಂಬಂಧ ಕಾರ್ಗಲ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮಲೆನಾಡಲ್ಲಿ ಈಗ ಹೆಚ್ಚಾಗಿದೆ ದೂರುಗಳರ ಒಂದು ಅಟ್ಟಹಾಸ. ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆಚ್ಚಾಗಿದೆ ಈಗ. ಹೇಳೋರಿಲ್ಲ ಕೇಳೋರಿಲ್ಲ. ಇದೇ ಒಂದು ರಂಗಮಂದಿರ. ಅದು ರಂಗಮಂದಿರದ ಬಾಗಿಲನ್ನು ಮುರಿದು ಒಳಗಡೆ ನುಗ್ಗಿ ಅಲ್ಲಿದ್ದಂಥ ಪೀಠೋಪಕರಣವನ್ನು ಧ್ವಂಸಗೊಳಿಸಿದ್ದಾರೆ. ಯಾವ ರೀತಿ ಹಾನಿ ಮಾಡಿದ್ದಾರೆ ನೋಡಿ ಒಳಗಡೆ ಇರುವಂತಹ ಪೀಠೋಪಕರಣಗಳಿಗೆ. ಆವಾಗ ಹೇಳಿದಂಗೆ 40 ವರ್ಷದಿಂದ ನಾವು ಈ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಒದ್ದಾಡ್ತಾ ಇದನ್ನೊಂದು ನಮ್ಮ ಊರಿಗೆ ಒಂದು ಸರಿಯಾದ ಸುಸಜ್ಜಿತ ರಂಗಮಂದಿರ ಮಾಡಬೇಕು ಅಂತ ಒದ್ದಾಡ್ತಾ ಇದ್ದೀವಿ. ಇವತ್ತು ವಿಕೃತ ಮನಸ್ಸುಗಳು ಬಂದು ಈ ಗ್ಲಾಸ್ಗಳೆಲ್ಲ ಒಡೆದು, ಡೋರನ್ನು ಒಡೆದು, ರಂಗಮಂದಿರ ಆ ಕಡೆ ಕಟಿಗೆಗಳಿದ್ದಕ್ಕೆ ಬೆಂಕಿ ಹಾಕಿ ಇಷ್ಟೆಲ್ಲ ಅನಾಹುತ ಮಾಡಿದ್ದಾರೆ ಅಂತ ಆದರೆ ಇನ್ನು ಮುಂದೆ ನಾವು ಹಳ್ಳಿಯಲ್ಲಿ ಬದುಕೋದು ಬಹಳ ಕಷ್ಟ. ಹಾಗಾಗಿ ಇದಕ್ಕೆ ನಾವು ಈಗ ಕಂಪ್ಲೇಂಟ್ ಕೊಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀವಿ. ಆದರೆ ಮುಂದಿನ ಹೆಚ್ಚಿನ ತನಿಖೆ ಮಾಡಿ ಇದು ಯಾರು ತಪ್ಪಿತಸ್ಥರು ಇದ್ದಾರೆ ಅವ್ರನ್ನ ಹಿಡಿದು ಈಗ ಇಷ್ಟೆಲ್ಲ ನಿಮ್ಗೆ ಆವಾಗ ಹೇಳಿದಂಗೆ 40 ವರ್ಷದಿಂದ ನಾವು ಈ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಒದ್ದಾಡ್ತಾ ಇದನ್ನೊಂದು ನಮ್ಮ ಊರಿಗೆ ಒಂದು ಸರಿಯಾದ ಸುಸಜ್ಜಿತ ರಂಗಮಂದಿರ ಮಾಡಬೇಕು ಅಂತ ಒದ್ದಾಡ್ತಾ ಇದ್ದೀವಿ. ಇವತ್ತು ವಿಕೃತ ಮನಸ್ಸುಗಳು ಬಂದು ಈ ಗ್ಲಾಸ್ಗಳೆಲ್ಲ ಒಡೆದು, ಡೋರನ್ನು ಒಡೆದು, ರಂಗಮಂದಿರ ಆ ಕಡೆ ಕಟಿಗೆಗಳಿದ್ದಕ್ಕೆ ಬೆಂಕಿ ಹಾಕಿ ಇಷ್ಟೆಲ್ಲ ಅನಾಹುತ ಮಾಡಿದ್ದಾರೆ ಅಂತ ಆದರೆ ಇನ್ನು ಮುಂದೆ ನಾವು ಹಳ್ಳಿಯಲ್ಲಿ ಬದುಕೋದು ಬಹಳ ಕಷ್ಟ. ಹಾಗಾಗಿ ಇದಕ್ಕೆ ನಾವು ಈಗ ಕಂಪ್ಲೇಂಟ್ ಕೊಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀವಿ. ಆದರೆ ಮುಂದಿನ ಹೆಚ್ಚಿನ ತನಿಖೆ ಮಾಡಿ ಇದು ಯಾರು ತಪ್ಪಿತಸ್ಥರು ಇದ್ದಾರೆ ಅವ್ರನ್ನ ಹಿಡಿದು